ಆಗ್ತಿಲ್ಲ ಅಮ್ಮ. ಅಮ್ಮ ಮಂಜರಿ ಅಮ್ಮ, ದಯವಿಟ್ಟು ನನಗೆ ಸಹಾಯ ಮಾಡಿ. ಈ ನೋವು, ಈ ಊರಿನ ನನಗೆ ತಡ್ಕೊಳ್ಳೋದಕ್ಕಾಗ್ತಲ್ಲ. ಮೈಯೆಲ್ಲ ತುಂಬಾ ಉರಿತಾ ಇದೆ ಅಮ್ಮ, ದಯವಿಟ್ಟು ನನಗೆ ಸಹಾಯ ಮಾಡಿ. ಆ ದಾಕ್ಷಾಯಿಣಿ ಮಲಗಿರೋ ಕೋಣೆನಲ್ಲಿ ಏನೋ ಪವಾಡ ನಡೀತಾ ಇದೆ. ನಾನು ಬಿಟ್ಟ ಬಾಣ ನನಗೆ ತಿರುಗೇಟ್ ಹೊಡಿತಾ ಇದೆ. ಅವಳನ್ನ ನನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕಾಗ್ತಾ ಇಲ್ಲ ಅಮ್ಮ. ದಯವಿಟ್ಟು ಏನಾದ್ರೂ ಮಾಡಿ, ದಯವಿಟ್ಟು ಏನಾದ್ರೂ ಮಾಡಿ. ಸಾಕು ಸಾಕು, ಮುಚ್ಚು ಬಾಯಿ. ಮತ್ತೊಮ್ಮೆ ಎಲ್ಲ ಹಾಳು ಮಾಡ್ಕೊಂಡು ಬಂದಿದ್ಯಾ. ನಿನಗೆ ಅಷ್ಟೊಂದು ದೊಡ್ಡ ಶಕ್ತಿ ಕೊಟ್ಟು ಕಳಿಸಿದ್ರೆ ಅದನ್ನ ಹಾಳು ಮಾಡ್ಕೊಂಡು ಹೀಗೆ ನರಕ ನನ್ನ ಹತ್ರ ಬಂದಿದ್ಯಲ್ಲ, ನಿನ್ನ ಕೈಲಿ ಒಂದು ಹೆಣ್ಣನ್ನ ಮುಗಿಸೋದಕ್ಕಾಗ್ಲಿಲ್ವಾ? ಅಮ್ಮ ಇಲ್ಲಮ್ಮ, ನಾನು ಆ ದಾಕ್ಷಾಯಿಣಿ ಕೋಣೆಗೆ ಹೋಗಿದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ನನಗ್ ತಿಳಿದ ಹಾಗೆ ಯಾವ್ದೋ ರಕ್ಷಣಾ ಕವಚ ಬಂತು ಅಂತ ಅನ್ಸುತ್ತೆ. ಸಬೂಬ್ ಹೇಳ್ಬೇಡ ಮಾಳವಿಕಾ. ನಿನ್ನ ಈ ಅಸಮರ್ಥತೆಗೆ ನಾನಿಲ್ಲಿ ನಿನಗೆ ಮದ್ದು ಹಚ್ಚೋಕೆ ಕೂತಿಲ್ಲ. ತಪ್ಪು ಮಾಡಿದ ಮೇಲೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಏನ್ ಮಾಡ್ತಾ ಇದ್ದೀರಾ ಅಮ್ಮ? ತುಂಬಾ ಉರಿತಾ ಇದೆ ಅಮ್ಮ, ನಂಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೋವಾಗ್ತಾ ಇದೆ, ನನ್ನ ಜೀವನೇ ಹೋಗೋಗಾಗ್ತಾ ಇದೆ ಅಮ್ಮ. ಅಮ್ಮ ಬೇಡಮ್ಮ, ದಯವಿಟ್ಟು ದಯವಿಟ್ಟು ನನಗೆ ಕ್ಷಮಿಸಿ ಅಮ್ಮ. ಇನ್ನೊಮ್ಮೆ ಹೀಗಾಗಲ್ಲ ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸಿ ಅಮ್ಮ. ಇನ್ನು ಮುಂದೆ ನಿನ್ನ ಕ್ಷಮೆ ಕೇಳಿಸ್ಕೊಳ್ಳೋದಕ್ಕೆ ನಾನಿಲ್ಲ. 1000 ವರ್ಷ ನಾನು ತಪಸ್ಸು ಮಾಡಿ ಈ ದಿನಗಳಿಗಾಗಿ ಕಾದಿದ್ದೀನಿ. ನಿನ್ನ ಮುಟ್ಟಾಳತನದಿಂದ ಈ ಸಾರಿನೂ ನನ್ನ ಗುರಿ ತಲುಪೋದು ತಪ್ಪಬಾರದು. ತಕ್ಷಣ ಇಲ್ಲಿಂದ ತೊಲಗು ಮಾಳವಿಕಾ. ಇನ್ನು ಮುಂದೆ ನೀನ್ ಅಂದುಕೊಂಡಿದ್ದನ್ನ ಸಾಧಿಸೋವರೆಗೂ, ಆ ದಾಕ್ಷಾಯಿಣಿ ಕತೆ ಮುಗಿಸೋವರೆಗೂ ನನಗೆ ನಿನ್ನ ಮುಖ ತೋರಿಸ್ಬೇಡ. ತೊಲಗು ಅಮ್ಮ. ಅಮ್ಮ ದಾಕ್ಷಾಯಿಣಿ, ದಾಕ್ಷಾಯಿಣಿ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಯಾಕೆ ಯಾಕೆ ಹೀಗಾಗ್ತಾ ಇದೆ? ಯಾಕೆ ಯಾಕೆ ಯಾವ ತಂತ್ರಗಳು ಕೆಲಸ ಮಾಡ್ತಾ ಇಲ್ಲ? ಯಾಕೆ ಇಲ್ಲ, ಸದ್ಯಕ್ಕೆ ಈ ಮಂತ್ರ ತಂತ್ರಗಳ ಸಹವಾಸವೇ ಬೇಡ. ಸಾಮಾನ್ಯ ಮನುಷ್ಯರಾಗಿ ಬುದ್ಧಿ ಉಪಯೋಗಿಸಿ ಉಪಾಯ ಮಾಡಿ ಯೋಜನೆಗಳನ್ನ ಹೂಡಬೇಕು. ಹೌದು ಮಾಳ್ವಿಕಾ, ಹೌದು. ಈ ಮಾಳ್ವಿಕಾಗೆ ಮಂತ್ರಶಕ್ತಿಗಳ ಮಾತ್ರ ಅಲ್ಲ, ಬುದ್ಧಿ ಉಪಯೋಗಿಸಿ ಮನುಷ್ಯನ ಮುಗಿಸೋಕ್ಕೂ ಬರುತ್ತೆ. ದಾಕ್ಷಾಯಿಣಿ, ಮೊದಲು ಈ ದಾಕ್ಷಾಯಿಣಿನ ಸಾಯಿಸಬೇಕು. ನನ್ನ 25 ವರ್ಷದ ಕನಸು ಒಂದೇ ಕ್ಷಣದಲ್ಲಿ ಹಾಳಾಗಬಾರ್ದು ಅಂದ್ರೆ ಈ ದಾಕ್ಷಾಯಿಣಿ ಬದುಕಿರಬಾರ್ದು. ಸಾಯ್ಬೇಕು, ಅವಳು ಸಾಯಲೇಬೇಕು. ಅಪ್ಪ, ದಿನ ಕಳೆದ ಹಾಗೆ ದುರ್ಗಾ ಸುತ್ತ ಇರೋ ಅಪಾಯ ದೊಡ್ಡದಾಗ್ತಾ ಇದೆ. ಆ ಮಾಳ್ವಿಕಾ ನಮ್ಮ ಇಡೀ ಕುಟುಂಬನ ನರ್ಕಕ್ಕೆ ತಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಮಾಳ್ವಿಕಾ ಬಗ್ಗೆ ದುರ್ಗಂಗೆ ಹೇಳ್ದೆ ಹೋದ್ರೆ ದುರ್ಗಾ ಅವಳನ್ನ ಕುರುಡಿ ಥರ ನಂಬಿಡ್ತಾಳೆ. ಆವಾಗ ಅಪಾಯ ಯಾರಿಗೆ ಹೇಳಪ್ಪ? ನಮ್ಮ ದುರ್ಗಂಗೆ ತಾನೆ. ಮಾಳ್ವಿಕಾ ಇನ್ನೋಸೆಂಟ್ ಥರ ತೋರಿಸ್ಕೊಂಡೆ ದುರ್ಗಾನ ತನ್ನ ಕೈಗೊಂಬೆ ಮಾಡ್ಕೋಬೋದು. ದಯವಿಟ್ಟು ಅಪ್ಪ, ಮಾಳ್ವಿಕಾ ಯಾರು ಎಂತವಳು ಅಂತ ದುರ್ಗಂಗೆ ಹೇಳೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಪ್ಪ. ಅವಳಿಗೆ ಸತ್ಯ ಏನು ಅಂತ ಗೊತ್ತಾದರೆ ಈ ಕ್ರೂರಿ ವಿಷಯದಲ್ಲಿ ಅಟ್ಲೀಸ್ಟ್ ಅವಳು ಎಚ್ಚರಿಕೆಯಿಂದ ಇರ್ತಾಳೆ. ಪ್ಲೀಸ್ ಅಪ್ಪ. ಗಿಡದ ರಹಸ್ಯ ಬೇರು ಬಾಯಿ ಬಿಡಬಾರದು. ಕಾಲದ ಚಕ್ರ ಅದರದ್ದೇ ಕಣ್ಣು. ನಿಯಮದ ಗೆರೆ ಗಾಳಿ ಎಳೆಸೋದು ಸಲ್ಲ, ಬಿರುಗಾಳಿನೇ ಅದಕ್ಕೆ ಶಿಕ್ಷೆ. ಆತುರ ಪ್ರಕೃತಿಯ ನೆಮ್ಮದಿಗೆ ಭಂಗ, ಆತುರ ಸಲ್ಲ. ಅಪ್ಪ, ಕಾಲ ಕಾಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀಯ. ಕಾಲ ಯಾವಾಗಪ್ಪ ಬರುತ್ತೆ? ಎಲ್ಲ ಮುಗ್ದ ಮೇಲ?
ಅಂಬಿಕಾ, ಸತ್ಯದ ಬೆಳಕು ನಿನ್ನ ಬಾಯಿಂದಲ್ಲ. ಮನುಷ್ಯ ಪ್ರಪಂಚ ಭಾಗ ನೀನಲ್ಲ. ಬೆಂಕಿ ನೆರಳು, ಬೆಂಕಿ ಸುಡಲು ಅಸಾಧ್ಯ. ನಿನ್ನ ಕೆಲಸ ಪ್ರಕೃತಿ ನಿಯಮ ಮೀರಿದ್ದು. ಸತ್ಯ ಹೇಳಿದರೆ ಪರಿಣಾಮ, ಅಡ್ಡ ಪರಿಣಾಮ, ಭೀಕರ ಪರಿಣಾಮ. ಕರಾಳ ಹೊಡೆತ. ಅಲ್ಲಪ್ಪ, ಇದು ಹೇಗೆ ಸಾಧ್ಯ? ನಾನು ಇಲ್ಲಿವರೆಗೂ ದುರ್ಗಂಗೆ ಎಷ್ಟೊಂದು ವಿಷಯದಲ್ಲಿ ಸಹಾಯ ಮಾಡಿದ್ದೀನಿ, ಅಂದ್ರೆ ಅದೆಲ್ಲ ತಪ್ಪಾ? ಬಿತ್ತಿದ ಬೀಜ ಇವತ್ತೇ ನೀರು ಮರವಾಗಲ್ಲ ಅಂಬಿಕಾ. ಪ್ರಕೃತಿಯ ಸಾಲದ ಖಾತೆ. ನೀನು ಮಾಡಿದ ಪ್ರತಿಯೊಂದು ದೈವಿಕ ಹಸ್ತಕ್ಷೇಪ ನಿನಗೂ ಶಿಕ್ಷೆ. ಆ ಕಾಲ ದೂರವಿಲ್ಲ, ಆ ದಿನ ದೂರವಿಲ್ಲ. ದಟ್ಟ ಕತ್ತಲು, ಬೆಳಕಿನ ದಾರಿ ಮುಚ್ಚಲು ಅಸಾಧ್ಯ. ಬೆಳಕಿನ ದಾರಿ ಮುಚ್ಚೋದು ಅಸಾಧ್ಯ. ಮಾಳವಿಕಾ ಮುಖವಾಡ ಗೊತ್ತಾಗಬೇಕು. ಸತ್ಯದ ಬೀಗ ನೀನು ತೆರಿಬಾರ್ದು. ತನ್ನಷ್ಟಕ್ಕೆ ತಾನೇ ಸತ್ಯದ ಅನ್ವೇಷಣೆ ನೀನು ತೆರಿಬಾರ್ದು. ಹೌದು, ಆದ್ರೆ ದುರ್ಗಂಗೆ ಸತ್ಯ ಗೊತ್ತಾಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋದ್ರೆ ಏನಪ್ಪ ಮಾಡೋದು? ಆ ಮಾಳ್ವಿಕಾ ಇಡೀ ದಿನ ದುರ್ಗನ್ ಮುಂದೆ, ನಮ್ಮ ಕುಟುಂಬದವ್ರ ಮುಂದೆ ಒಳ್ಳೆಯವ್ರ ಥರ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾನೆ ಇರ್ತಾಳಲ್ಲಪ್ಪ. ಹಾವಿನ ವಿಷ ಹಾಲು ಸೇರಿದರೆ ಅಮೃತ ಅಲ್ಲ. ಯಾವ ಸೂತ್ರಧಾರಿ ಮುಖವಾಡ ಶಾಶ್ವತ ಅಲ್ಲ. ದರ್ಶನ ಕೆಲವೇ ದಿನಗಳಲ್ಲಿ ದುರ್ಗಾಗೆ ಸತ್ಯ ದರ್ಶನ. ಪ್ರಕೃತಿಯೇ ಲಿಖಿತ ನಿಯಮ. ದುರ್ಗಾಗೆ ಸತ್ಯ ದರ್ಶನ.